ಒಂದು ದಿನ ಬೆಳಗಿನ ವೇಳೆ ಹೊರಗಡೆ ಮಳೆ ಹನಿಗಳು ಬೀಳುತ್ತಾ ಇದ್ದರೆ ರಾಜಯ್ಯ ಮನೆಯ ಜಗಲಿ ಮೇಲೆ ಕೂತ್ಕೊಂಡು ಬಿಸಿ ಬಿಸಿ ಟೀ ಕುಡಿತಾ ಇರ್ತಾನೆ. ಆಗಲೇ ಅವನ ಚಿಕ್ಕಂದಿನ ಸ್ನೇಹಿತ ಮಲ್ಲಯ್ಯ ಕೊಡೆ ಹಿಡಿದುಕೊಂಡು ಬರ್ತಾನೆ. ಏನೋ ರಾಜಯ್ಯ, ಹೇಗಿದ್ಯಾ? ಬಾ ಮಲ್ಲಯ್ಯ, ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ಮಲ್ಲಯ್ಯ ಕೊಡೆಯನ್ನು ಮಡಿಚಿ ರಾಜಯ್ಯನ ಪಕ್ಕ ಕೂತ್ಕೋತಾನೆ. ಸುಜಾತ, ಸುಜಾತ, ನನ್ನ ಪ್ರಾಣ ಸ್ನೇಹಿತ ಮಲ್ಲಯ್ಯ ಬಂದಿದ್ದಾನೆ, ಬಿಸಿ ಬಿಸಿ ಟೀ ತಗೊಂಡ್ ಬಾ ಎಂದು ಹೇಳುತ್ತಾನೆ. ಸುಜಾತ ಮನೆಯೊಳಗಿಂದ ಹೊಗೆ ಕಕ್ಕುತ್ತಿರುವ ಬಿಸಿ ಬಿಸಿ ಟೀ ತೆಗೆದುಕೊಂಡು ಬಂದು ಕೊಡುತ್ತಾಳೆ. ಏನಮ್ಮ ಸುಜಾತ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಅಣಿಯ. ಅತ್ತಿಗೆ ಮಕ್ಕಳು ಚೆನ್ನಾಗಿದ್ದಾರಲ್ವಾ? ಚೆನ್ನಾಗಿದ್ದಾರೆ ತಂಗೆಮ್ಮ. ನಿನ್ನ ಕೇಳ್ದೆ ಅಂತ ಹೇಳು ಅಂತ ಹೇಳಿದ್ಲು ನಿಮ್ಮ ಅತ್ತಿಗೆ. ನೀವು ಮಾತಾಡ್ತಾ ಇರಿ, ನಾನು ಅಡಿಗೆ ಸಿದ್ಧ ಮಾಡ್ತೀನಿ ಎಂದು ಹೇಳಿ ಸುಜಾತ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಇಬ್ಬರು ಸ್ವಲ್ಪ ಹೊತ್ತು ಮಾತನಾಡಿಕೊಳ್ಳುತ್ತಾ ಟೀ ಕುಡಿಯುತ್ತಾ ಇರ್ತಾರೆ. ಸ್ವಲ್ಪ ಹೊತ್ತಿಗೆ, ಗೊತ್ತಾಯ್ತು ಕಣೋ, ನಿನ್ನ ಮಗಳು ಅನಾಮಿಕಳ ಮದುವೆ ಆಗಿ ಹೋಯ್ತಂತಲ್ಲ. ಶಾರದಾಳ ಮಗ ರಮೇಶಂಗೆ ಕೊಟ್ರಂತಲ್ಲ. ಹೌದು ಕಣೋ, ಪತ್ರಿಕೆ ತಗೊಂಡು ನಿನ್ನ ಹತ್ರಕ್ಕೆ ಬಂದೆ. ನೀನು ಊರಲ್ಲಿಲ್ಲ ಅಂತ ಪಕ್ಕದ ಮನೆಯವರು ಹೇಳಿದ್ರು. ಫೋನ್ ಕೂಡ ಮಾಡಿದೆ, ಸ್ವಿಚ್ ಆಫ್ ಬಂತು. ಒಂದು ವಾರದ ಹಿಂದೆನೆ ಕಣೋ ಮದುವೆ ಆಯ್ತು. ಮಲ್ಲಯ್ಯನ ಮುಖ ಒಂದೇ ಸಲಕ್ಕೆ ಗಂಭೀರವಾಗಿ ಬದಲಾಗುತ್ತದೆ. ಅರೇ ರಾಜಯ್ಯ, ನಿನಗೆ ನಿಜವಾಗಿ ಅವ್ರ ಬಗ್ಗೆ ಎಲ್ಲ ಗೊತ್ತಾ? ಶಾರದಾ ಅವರು ಬಹಳ ಬಡವರು, ಇರೋದಕ್ಕೆ ಸರಿಯಾಗಿ ಒಂದು ಒಳ್ಳೆ ಮನೆ ಕೂಡ ಇಲ್ಲ. ಮಳೆ ಬಂದ್ರೆ ಮೇಲ್ಚಾವಣಿ ಎಲ್ಲ ಸೋರುತ್ತೆ ಅಂತ ಊರವರೆಲ್ಲ ಹೇಳ್ತಾ ಇದ್ದಾರೆ. ಅದೆಲ್ಲ ನನಗೆ ಮೊದಲೇ ಗೊತ್ತು ಮಲ್ಲಯ್ಯ ಎಂದು ರಾಜಯ್ಯ ಹೇಳುತ್ತಲೇ ಮಲ್ಲಯ್ಯ ಆಶ್ಚರ್ಯ ಹೋಗುತ್ತಾನೆ. ಗೊತ್ತಾ? ಅರೆ, ಗೊತ್ತಿದ್ದು ಕೂಡ ಒಬ್ಬಳೇ ಒಬ್ಳು ಮಗಳನ್ನು ಅಂತಹ ಮನೆಗೆ ಹೇಗೆ ಕೊಟ್ಟ್ಯೋ? ಹೌದು ಕಣೋ, ಎಲ್ಲ ಗೊತ್ತಿದ್ದು ಕೊಟ್ಟೆ. ಯಾಕೆ ರಾಜಯ್ಯ, ನಿನಗೆ ದುಡ್ಡಿಗೆ ಕೊರತೆ ಇಲ್ಲ. ಇನ್ನೊಂದು ಒಳ್ಳೆ ಸಂಬಂಧ ನೋಡಿದಿದ್ರೆ ನಿನ್ನ ಮಗಳು ಸುಖವಾಗಿರ್ತಾ ಇದ್ಲಲ್ಲ. ನೋಡು ಮಲ್ಲಯ್ಯ, ಮನುಷ್ಯನ ಮನೆ ನೋಡಿ ಅಲ್ಲ, ಮನಸ್ಸು ನೋಡಿ ಅಳಿಯನ್ನ ಮಾಡ್ಕೋಬೇಕು. ರಮೇಶು ಒಳ್ಳೆಯವನು, ಕಷ್ಟಪಟ್ಟು ಕೆಲಸ ಮಾಡುವವನು. ಶಾರದಳ ಕುಟುಂಬ ಕೂಡ ಒಳ್ಳೆಯದೇ. ಈ ದಿನ ಅವರು ಬಡವರಾಗಿರಬಹುದು, ಆದರೆ ಪ್ರಾಮಾಣಿಕತೆಯಿಂದ ಬದುಕುವವರು. ನನ್ನ ಮಗಳು ಅಲ್ಲಿ ಸುಖವಾಗಿರ್ತಾಳೆ ಅನ್ನುವ ನಂಬಿಕೆಯಿಂದಲೇ ಈ ಮದುವೆ ಮಾಡಿದೆ. ನಿನ್ನ ನಂಬಿಕೆ ನಿಜವಾಗಬೇಕು ಅಂತ ನಾನು ಕೋರ್ಕೋತಾ ಇದ್ದೀನೋ. ಆದ್ರೆ ಈ ಮಳೆಗಾಲದಲ್ಲಿ ಆ ಚಿಕ್ಕ ಮನೆಯಲ್ಲಿ ನಮ್ಮ ಹುಡುಗಿ ಹೊಸ ಸಸಿಯಾಗಿ ಅಲ್ಲಿ ಎಷ್ಟು ಕಷ್ಟಪಡ್ತಾ ಇದ್ದಾಳೋ ನೆನೆಸ್ಕೊಂಡ್ರೆ ಮಾತ್ರ ದುಃಖವೆನಿಸುತ್ತೆ. ನನಗೆ ಮಾತ್ರ ಎಂಥ ದುಃಖನೂ ಇಲ್ಲಪ್ಪ. ಅನಾಮಿಕಾ ಎಲ್ಲವನ್ನು ತಡ್ಕೋತಾಳೆ, ಸಹಿಸ್ಕೋತಾಳೆ. ಅವಳ ಸಂಸಾರನ ಕುಟುಂಬನ ಚೆನ್ನಾಗಿ ನೋಡ್ಕೋತಾಳೆ. ಹಾಗೆ ಇಬ್ಬರು ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ. ಸುಜಾತ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತಾ ಇರ್ತಾಳೆ. ಶಾರದಾ ಅವರದ್ದು ಸಿಂಗಲ್ ಬೆಡ್ರೂಮ್ ಮನೆ, ಚಿಕ್ಕ ಹಾಲು, ಒಂದು ಮಲಗುವ ಮನೆ, ಚಿಕ್ಕ ಅಡಿಗೆ ಮನೆ ಇರುತ್ತದೆ. ದಿನಕ್ಕೊಬ್ಬರ ಹಾಗೆ ಬೆಡ್ರೂಮ್ ಅನ್ನು ಉಪಯೋಗಿಸಿಕೊಳ್ಳುತ್ತಾ ಕಲಹವಿಲ್ಲದೆ ಸಂಸಾರ ಮಾಡಿಕೊಳ್ಳುತ್ತಾ ಇರ್ತಾರೆ ಅವರು. ಚಿಟಪಟ ಹನಿಗಳು ಬೀಳುತ್ತಾ ಇರುತ್ತದೆ. ಜಗಲಿ ಮೇಲಿರುವ ಮಣ್ಣಿನ ಒಲೆ ಹತ್ರ ಅತ್ತೆ ಶಾರದಾ ಅಡಿಗೆ ಮಾಡ್ತಾ ಇರ್ತಾಳೆ. ಗಂಡ ಪ್ರಸಾದ್ ಕುರ್ಚಿಯಲ್ಲಿ ಕೂತಿರ್ತಾನೆ. ಮನೆಯಲ್ಲಿರುವ ಚಿಕ್ಕ ಸೊಸೆ ಭಾವನಾ ತನ್ನ ಗಂಡ ವಿನೋದನ ಹತ್ತಿರ, ಏನು ಅಂದ್ರೆ ರಾತ್ರಿ ನಾನು ಹೇಳಿದ ವಿಷಯದ ಬಗ್ಗೆ ಅತ್ತೆ ಮಾವಯ್ಯನವ್ರಿಗೆ ಹೇಳ್ಬಿಡಿ. ಅಮ್ಮೋ, ಬೇರೆ ಸಂಸಾರದ ಬಗ್ಗೆ ನಾನು ಅಮ್ಮನ ಹತ್ರ ಹೇಳಲ್ಲ. ಆದ್ರೂ ಇಲ್ಲಿ ನಮಗೆ ಚೆನ್ನಾಗಿ ಇದೆಯಲ್ಲ ಭಾವನಾ. ನನಗೆ ಹಿಡಿಸ್ತಾ ಇಲ್ಲ ರೀ. ಸೋಮವಾರ ಅಕ್ಕನವರು, ಮಂಗಳವಾರ ನಾವು, ಬುಧವಾರ ಅತ್ತೆಯವರು, ಮತ್ತೆ ಗುರುವಾರ ಅಕ್ಕನವರು, ಶುಕ್ರವಾರ ನಾವು, ಶನಿವಾರ ಅತ್ತೆಯವರು. ಭಾನುವಾರ ದಿನ ಮಾತ್ರ ಎಲ್ಲರೂ ಹಾಲಲ್ಲೇ ಮಲ್ಕೊಳ್ಳೋದು. ಇದೇನಾದ್ರೂ ಚೆನ್ನಾಗಿದೆಯಾ ಹೇಳಿ? ಪ್ರೇಮದ ಮದುವೆ ಮಾಡ್ಕೊಂಡಾಗ್ಲೇ ನಾನು ನನ್ನ ಕುಟುಂಬದ ಬಗ್ಗೆ, ನಮ್ಮ ಸಂಸಾರದ ಬಗ್ಗೆ ವಿವರವಾಗಿ ಹೇಳಿದ್ದೆ ಇಲ್ಲ. ಆಗ ಒಪ್ಕೊಂಡೆ, ಈಗ ಮಾತ್ರ ಬೇರೆ ಸಂಸಾರ ಅಂತ ಇದೆಯಾ? ಇದೇನು ಚೆನ್ನಾಗಿಲ್ಲ ಭಾವನಾ ಎಂದು ವಿನೋದ್ ಹೊರಗಡೆ ಬರುತ್ತಾನೆ. ಇನ್ನು ಅನಾಮಿಕಾ, ರಮೇಶ್ ಮಳೆಯಲ್ಲಿ ನೆನೆಯುತ್ತಲೇ ಮನೆಗೆ ಬೇಕಾದ ಸಾಮಾನುಗಳನ್ನು, ತರಕಾರಿಯನ್ನು ತೆಗೆದುಕೊಂಡು ಮನೆ ಕಡೆ ನಡೀತಾ ಇರ್ತಾರೆ. ಹೊಸ ಮದುಮಗಳು ಸಂಸಾರಕ್ಕೆ ಬಂದು ಒಂದು ವಾರವಾಗಿದೆ. ಮನೆ ಹತ್ರ ಇರುವಂತ ಇರದೆ ನನ್ನ ಜೊತೆ ಬಂದೆ ನೋಡು. ಈಗ ನನ್ನ ಜೊತೆ ಮಳೆಯಲ್ಲಿ ನೆನೀತಾ ಇದೆಯಾ? ಮಳೆಯಲ್ಲಿ ನಿಮ್ ಜೊತೆ ನೆನೆಯುತ್ತಾ ಹೀಗೆ ಮಾತಾಡ್ಕೊಂಡು ಮನೆಗೆ ಹೋಗ್ತಾ ಇದ್ರೆ ತುಂಬಾ ತಮಾಷೆಯಾಗಿದೆ ರೀ. ಸರಿ ಹೋಗ್ಲಿ ಅನಾಮಿಕಾ, ನಿನಗೆ ಮನೇಲಿ ಏನಾದ್ರೂ ಕಷ್ಟವಾಗ್ತಾ ಇದೆಯಾ? ಎಂತ ಕಷ್ಟನೂ ಇಲ್ಲ ರೀ. ಅತ್ತೆ ಅಮ್ಮನ ಹಾಗೆ, ಮಾವಯ್ಯ ಅಪ್ಪನ ಹಾಗೆ ನನ್ನ ನೋಡ್ಕೋತಾ ಇದ್ದಾರೆ. ಇನ್ನು ನನಗೇನಕ್ಕೆ ಲೋಪ ಇರುತ್ತೆ ಹೇಳಿ? ಭಾವನೆ ಏನಾದ್ರು ಅಂತಾಳ? ನನಗಿಂತ ಮೊದಲು ಬಂದ ಸೊಸೆ ಅಲ್ವಾ, ಅವಳಿಗೆ ಗೊತ್ತಿದ್ದಷ್ಟು ನನಗೆ ಗೊತ್ತಿಲ್ಲ ಅಲ್ವಾ. ಅದಕ್ಕೆ ಅವಳು ದೊಡ್ಡ ಸೊಸೆಯಾಗಿ ಫೀಲ್ ಆಗ್ತಾ ನನಗೆ ಎಲ್ಲ ಕೆಲಸ ಹೇಳ್ತಾ ಇರ್ತಾಳೆ. ಆದರೂ ನೀವು ನಮ್ಮ ವಾರಗಿತ್ತಿರ ವಿಷಯದಲ್ಲಿ ಸ್ವಲ್ಪವೂ ತಲೆ ಹಾಕಬೇಡಿ. ಅನಾಮಿಕಾ ಹೇಳಿದ್ರೆ ಸರಿ. ಆದರೆ ನಮಗಿರುವ ಒಂದೇ ಒಂದು ಮಲಗುವ ರೂಮಿನ ಬಗ್ಗೆ ಹೇಳಬೇಕು ಅಂತ ಬಂದ ದಿನದಿಂದ ಅನ್ಕೋತಾ ಇದ್ದೀನಿ. ಏನಾಗಿದೆ ಆ ರೂಮಿಗೆ? ಎಲ್ಲ ಚೆನ್ನಾಗಿದೆಯಲ್ಲ ಅನಾಮಿಕಾ? ನಾನು ಮೊನ್ನೆ ಆ ರೂಮಿನ ಹಿಂದ್ಗಡೆ ಹೋಗಿ ನೋಡಿದೆ. ಮಳೆಯಿಂದ ಮಣ್ಣಿನ ಗೋಡೆ ಎಲ್ಲ ಒದ್ದೆಯಾಗಿ ನಿಧಾನವಾಗಿ ಮಣ್ಣು ಸುರಿದು ಹೋಗುತ್ತಾ ಬೇಕಾದಷ್ಟು ಖಾಲಿಯಾಗಿದೆ ರೀ. ಆದ್ರೂ ಆ ಗೋಡೆಗೆ ಏನು ಆಗಲ್ಲ ಅನಾಮಿಕಾ. ಆ ಗೋಡೆ ಬಗ್ಗೆ ಏನು ಭಯಪಡಬೇಡ, ಸರಿನಾ? ಸರಿ ಕಣ್ರಿ. ಹಾಗೆ ಮಳೆಯಲ್ಲಿ ನೆನೆಯುತ್ತಾ ಮನೆ ಕಡೆ ನಡೀತಾ ಇರ್ತಾರೆ. ಹೊರಗಡೆ ಬಂದ ವಿನೋದನನ್ನು ಪ್ರಸಾದ್ ಕೇಳ್ತೇನೆ, ಏನೋ ವಿನೋದು,
ಪತಿ ಪತ್ನಿ ಏನೋ ಗಟ್ಟಿಯಾಗಿ ಮಾತಾಡ್ಕೋತಾ ಇದ್ದೀರಿ, ಏನಾಯ್ತು? ಏನಿಲ್ಲಪ್ಪ ಎಂದು ವಿನೋದ್ ಅನ್ನುತ್ತಲೇ ಭಾವನಾ ಕೋಪದಿಂದ ಹೊರಗೆ ಬರುತ್ತಾಳೆ. ಏನೂ ಇಲ್ಲ ಅಂದ್ರೆ ಹೇಗೆ? ಎಲ್ರೂ ನೀವು ತಿಳ್ಕೊಬೇಕಾದ ವಿಷಯನೇ. ಏನಮ್ಮ ಭಾವನಾ ಅಷ್ಟು ಕೋಪದಿಂದ ಅಂತ ಇದೆಯಾ? ನಿಮ್ಮ ಮಾವಂಗೆ ಮರ್ಯಾದೆ ಕೊಡಬೇಕಾದ ಅಗತ್ಯವಿಲ್ಲ ಅಂದ್ಕೊಂಡಿದ್ಯಾ? ಅತ್ತೆ, ಈ ಚಿಕ್ಕ ಮನೆಯಲ್ಲಿ ನಾನು ಇರಲಾರ್ದೆ ಹೋಗ್ತಾ ಇದ್ದೀನಿ. ಮಲಗುವ ರೂಮನ್ನು ಕೂಡ ದಿನದ ಹಾಗೆ ಹಂಚ್ಕೋಬೇಕಾಗಿ ಬರ್ತಾ ಇದೆ. ನಾವಿಬ್ಬರು ಬೇರೆ ಮನೆ ಬಾಡಿಗೆಗೆ ತಗೊಂಡಿರ್ತೀವಿ. ಏನೋ ಬೇರೆ ಸಂಸಾರ ಇರ್ತೀಯಾ? ಪ್ರೇಮಿಸಿ ಮದುವೆ ಮಾಡಿಕೊಂಡು ಬಂದಾಗ ಈ ಬೇರೆ ಸಂಸಾರದ ಬಗ್ಗೆ ಯಾಕಮ್ಮ ಮಾತಾಡಿಲ್ಲ ಚಿಕ್ಕ ಸೊಸೆ? ಆಗ ಕೂಡ ಇದೇ ಮನೆ ಅಲ್ವಾ? ಹೌದು ಅತ್ತೆ, ನಿಮ್ಮ ಮೇಲೆ ಕೋಪವಿಲ್ಲ, ಆದ್ರೆ ನಮಗೆ ಸ್ವಲ್ಪ ಪ್ರೈವೇಸಿ ಬೇಕು. ಅದೇನೋ ಬೇಕು ಅಂತ ಕುಟುಂಬನ ಬಿಡಿಸ್ತೀಯಾ? ಇಷ್ಟು ಚಿಕ್ಕ ಕಷ್ಟಕ್ಕೆ ಬೇರೆ ಸಂಸಾರ ಅಂದ್ರೆ ನಾಳೆ ಏನಾದ್ರೂ ದೊಡ್ಡ ಕಷ್ಟ ಬಂದ್ರೆ ಏನ್ ಮಾಡ್ತೀಯ ಭಾವನಾ? ಯಾರನ್ನು ಬಿಡ್ತಾ ಇಲ್ವಲ್ಲ ಅತ್ತೆ. ನಾವು ಹತ್ತಿರದಲ್ಲೇ ಇರ್ತೀವಿ, ದಿನವೂ ಬಂದು ನಿಮ್ಮನ್ನ ನೋಡ್ತೀವಿ. ಅದೆಲ್ಲ ಅಲ್ಲ, ನನ್ನ ಮಗ ನನ್ನ ಕಣ್ಣ ಮುಂದೆನೆ ಇರಬೇಕು. ಈ ಮನೆಯಲ್ಲಿ ಇರುವಷ್ಟು ದಿನ ಎಲ್ರೂ ಒಗ್ಗಟ್ಟಾಗಿ ಇರಬೇಕು. ಇನ್ನು ಹೋಗಿ, ಕಷ್ಟಗಳಲ್ಲಿ ಒಗ್ಗಟ್ಟಾಗಿರೋದೇ ಕುಟುಂಬ. ಸುಖವಾಗಿದ್ದಾಗ ಮಾತ್ರವೇ ಜೊತೆಯಾಗಿದ್ದರೆ ಅದನ್ನ ಕುಟುಂಬ ಅನ್ನೋದಿಲ್ಲ. ಹೋಗಮ್ಮ, ಇನ್ ಯಾವತ್ತೂ ಬೇರೆ ಸಂಸಾರ ಅನ್ನುವ ಮಾತು ಬರ್ಲಿಕ್ಕೆ ಬಿಡಬೇಡ. ಶಾರದಳ ಮಾತಿಗೆ ಭಾವನ ಮುಖ ಚಿಕ್ಕದಾಗಿ ಹೋಗುತ್ತದೆ. ಅಮ್ಮ, ನೀನು ದುಃಖ ಪಡಬೇಡ, ನಾನು ಎಲ್ಲಿಗೂ ಹೋಗೋದಿಲ್ಲ. ಇದೇ ವಿಷಯ ಭಾವನಿಗೆ ಅರ್ಥವಾಗುವ ಹಾಗೆ ಹೇಳು. ಹೋಗು. ಭಾವನ ವಿನೋದರು ಒಳಗಡೆಗೆ ಹೋಗುತ್ತಾರೆ. ಅನಾಮಿಕ ರಮೇಶು ಪೂರ್ತಿಯಾಗಿ ಒದ್ದೆಯಾಗಿ ಸಾಮಾನ್ಯನ ಜೊತೆ ಮನೆಗೆ ಬರುತ್ತಾರೆ. ಅಯ್ಯೋ ತಾಯಿ, ಮದುವೆಯಾಗಿ 1 ವಾರವಾಗಿದೆ. ಈ ಮಳೆಗಾಲ ನಿನ್ನನ್ನು ಎಷ್ಟು ಕಷ್ಟ ಕೊಡ್ತಾ ಇದೆಯೋ ನೋಡ್ತಾ ಇದ್ರೆ ನನ್ನ ಮನಸ್ಸು ಎಷ್ಟೋ ದುಃಖ ಪಡುತ್ತಮ್ಮ. ಅಯ್ಯೋ ಅತ್ತೆ, ನಾನೇನು ಅಷ್ಟು ಕಷ್ಟಪಡ್ತಾ ಇಲ್ಲ. ಹೋಗಿ ಬಟ್ಟೆ ಬದಲಾಯಿಸ್ಕೊಂಡು ಬನ್ನಿ, ಒಲೆ ಹತ್ರ ಕೂತ್ಕೊಂಡ್ರೆ ಸ್ವಲ್ಪ ಬೆಚ್ಚಗಿರುತ್ತೆ. ಹಾಗೆ ಅತ್ತೆ ಎಂದು ರಮೇಶ್ ಅನಾಮಿಕ ಇಬ್ಬರು ಮನೆಯೊಳಗೆ ಹೋಗುತ್ತಾರೆ. ಶಾರದಾ ಅಡುಗೆ ಮಾಡುತ್ತಾ ಇರುತ್ತಾಳೆ. 10 ನಿಮಿಷದ ನಂತರ ಅನಾಮಿಕ ರಮೇಶರು ಬಟ್ಟೆ ಬದಲಾಯಿಸ್ಕೊಂಡು ಬರ್ತಾರೆ. ಮನೆಯೊಳಗೆ ಕೂತ್ಕೊಂಡು ಎಲ್ಲರೂ ಶಾರದಾ ಮಾಡಿದ ಘಮ್ ಅನ್ನುವ ಅಡುಗೆಯನ್ನ ಬಿಸಿ ಬಿಸಿಯಾಗಿ ತಿಂತಾ ಇರ್ತಾರೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಇನ್ನು ರಾತ್ರಿ ಆಗುತ್ತದೆ. ಆ ದಿನ ಮಲಗುವ ರೂಮಿನಲ್ಲಿ ಭಾವನಾ ವಿನೋದರು ಮಲಗುವ ಸರದಿಯಾಗಿದ್ದರಿಂದ ಭಾವನ ಒಳಗಡೆಗೆ ಹೋಗಿ ಮಲಗುತ್ತಾಳೆ. ಚಳಿಯಾಗಿದೆ ಎಂದು ಮಣ್ಣಿನ ಒಲೆ ಹತ್ತಿರ ಶಾರದಾ, ಪ್ರಸಾದ್, ವಿನೋದ್, ರಮೇಶು, ಅನಾಮಿಕ ಚಳಿಗೆ ಬೆಂಕಿ ಹಾಕಿಕೊಂಡು ಮಾತನಾಡುತ್ತಾ ಇರ್ತಾರೆ. ಮಗುವಿನ ರೂಮಲ್ಲಿ ಭಾವನ ಒಬ್ಳೆ ಮಲಗಿದ್ದಾಳೆ. ನೀನು ಕೂಡ ಹೋಗೋ, ಮೊದಲೇ ಮಳೆ ಬೀಳ್ತಾ ಇದೆ, ಮಿಂಚು ಗುಡುಗುಗಳು ದೊಡ್ಡ ಸೌಂಡ್ ಮಾಡ್ತಾ ಇದೆ. ಅವಳು ಭಯಪಟ್ಟು ಏನಾದ್ರೂ ಜ್ವರ ಬಂದ್ರೆ ಇಲ್ಲ ಸಲದ ತಲೆನೋವು. ಹೌದು ಕಣೋ, ಯಾವ ನೆಪ ಸಿಕ್ಕುತ್ತೋ, ಯಾವಾಗ ಬೇರೆ ಸಂಸಾರ ಇಡೋಣ ಅಂತ ನೋಡ್ತಾ ಇರ್ತಾಳೆ ನಿನ್ನ ಹೆಂಡತಿ. ನೀನು ಒಳಗಡೆ ಹೋಗಪ್ಪ ಎಂದು ಪ್ರಸಾದ್ ಹೇಳುತ್ತಾ ಇರುವಾಗ ಆಗಲೇ ಭಾವನ ಮಲಗಿಕೊಂಡ ರೂಮಿನ ಗೋಡೆ ಬಿದ್ದು ಹೋಗುತ್ತದೆ. ಅಯ್ಯೋ ಕಾಪಾಡಿ ಎಂದು ಭಯದಿಂದ ಗಟ್ಟಿಯಾಗಿ ಕೇಕೆ ಹಾಕುತ್ತಾಳೆ ಭಾವನಾ. ಆ ಅರಚಾಟ ಕೇಳಿ ಎಲ್ಲರೂ ಒಂದೇ ಸಲಕ್ಕೆ ಎದ್ದು ರೂಮಿನೊಳಗೆ ಓಡುತ್ತಾರೆ. ಗೋಡೆ ಕುಸಿದು ಹೋಗಿರುತ್ತದೆ. ಅನಾಮಿಕ ರಮೇಶನ ಕಡೆ ನೋಡುತ್ತಾಳೆ. ರಮೇಶ್ ಏನೂ ಮಾತನಾಡಲಿಲ್ಲ. ಹಳೆಯ ಕಾಲದ ಗೋಡೆ ಅಲ್ವಾ, ಮಳೆಗೆ ಒದ್ದೆಯಾಗಿ ಈಗ ಕುಸಿದು ಹೋಗಿದೆ. ಆದ್ರೂ ಈ ಮಳೆಯಲ್ಲಿ ಈಗ ಏನು ಮಾಡೋದು ಬೇಡ, ಹಾಲಲ್ಲಿಯೇ ಈ ಹೊತ್ತು ಮಲಗೋಣ ಎಂದು ಶಾರದಾ ಹೇಳುತ್ತಾಳೆ. ಇನ್ನು ಅನಾಮಿಕ ಎಲ್ಲರಿಗೂ ಹಾಲ್ನಲ್ಲಿಯೇ ಹಾಸಿಗೆ ಹಾಕುತ್ತಾರೆ. ಎಲ್ಲರೂ ಮಲಗುತ್ತಾರೆ. ಸ್ವಲ್ಪ ಸಮಯ ಕಳೆದ ನಂತರ ಮನೆ ಅಲ್ಲಲ್ಲಿ ಸೋರಲಿಕ್ಕೆ ಶುರುವಾಗುತ್ತದೆ. ಅನಾಮಿಕ ನಿದ್ರೆಂದಿದ್ದು ಪಾತ್ರೆ ಇಡುತ್ತಾಳೆ. ಶಾರದಾ ಕೂಡ ನಿದ್ರೆಂದು ಇಳುತ್ತಾಳೆ. ಮನೆ ಕೂಡ ಸೋರ್ತಾ ಇದೆಯಮ್ಮ ಸೊಸೆ. ಏನಾಗಲ್ಲ ಅತ್ತೆ, ಪಾತ್ರೆಗಳನ್ನೆಲ್ಲ ಇಟ್ಟಿದ್ದೀನಿ, ನಾನು ಎಚ್ಚರವಾಗಿ ಇರ್ತೀನಿ, ನೀವೆಲ್ಲ ಮಲಕ್ಕೊಳ್ಳಿ. ಆ ಪಾತ್ರೆಗಳಲ್ಲಿ ನೀರು ತುಂಬುತ್ತಲೇ ಆ ನೀರನ್ನು ಹೊರಗಡೆ ಚೆಲ್ತೀನಿ. ನೀನು ಹೊಸ ಸೊಸೆ, ಈ ಮಳೆಗಾಲ ನಿನಗೂ ಕೂಡ ಎಷ್ಟೊಂದು ಕಷ್ಟ ತಂದ್ಕೊಡ್ತು ತಾಯಿ ಎಂದು ಶಾರದಾ ಕೂಡ ಮಲಗುತ್ತಾಳೆ. ಅನಾಮಿಕ ಮಲಗುವ ಜಾಗದಲ್ಲಿ ಕೂಡ ಮನೆ ಸೋರುತ್ತಾ ಇದ್ದಿದ್ದರಿಂದ ಅನಾಮಿಕ ಎದ್ದು ಕೊಡೆ ಹಿಡಿದುಕೊಂಡು ಕೂತ್ಕೋತಾಳೆ. ಆ ರಾತ್ರಿ ಮನೆಯಲ್ಲಿರುವವರೆಲ್ಲರೂ ಪ್ರಶಾಂತವಾಗಿ ನಿದ್ದೆ ಹೋಗುತ್ತಾರೆ. ಆದ್ರೆ ಹೊಸ ಸೊಸೆ ಅನಾಮಿಕ ಮಾತ್ರ ಕೈಯಲ್ಲಿ ಕೊಡೆ, ಪಕ್ಕದಲ್ಲಿಯೇ ನೀರಿನಿಂದ ತುಂಬುತ್ತಾ ಇರುವ ಪಾತ್ರೆಗಳು. ಅದು ತುಂಬಿದಾಗೆಲ್ಲ ಹೊರಗಡೆ ತಗೊಂಡೋಗಿ ಸುರಿಯುತ್ತಾ ರಾತ್ರಿ ಎಲ್ಲ ಒಂದು ಕಣ್ಣುರೆಪ್ಪೆ ಕೂಡ ಮಿಟುಕಿಸದೆ ಎಚ್ಚರವಾಗೇ ಇರುತ್ತಾಳೆ. ಹೊಸದಾಗಿ ಮನೆಗೆ ಬಂದ ಸೊಸೆಗೆ ಆ ಮಳೆ ರಾತ್ರಿ ಜೀವನವೆಲ್ಲ ನೆನಪಿಟ್ಟುಕೊಳ್ಳುವಂತಹ ಮೊದಲ ಪರೀಕ್ಷೆಯಾಗಿ ಬದಲಾಗುತ್ತದೆ. ಹಾಗೆ ರಾತ್ರಿ ಕಳೆಯುತ್ತದೆ. 1-2 ದಿನದ ನಂತರ ಮಳೆ ಕಡಿಮೆ ಮುಖ ಹಿಡಿಯುತ್ತದೆ. ಶಾರದಾ ಬಿದ್ದ ಗೋಡೆಯನ್ನು ಸರಿ ಮಾಡಿಸುತ್ತಾಳೆ. ಮತ್ತೆ ಆ ಮನೆಯಲ್ಲೇ ಹಳೆ ಕತೆ ಶುರುವಾಗುತ್ತದೆ. ಎಲ್ಲರೂ ಆನಂದದಿಂದ ಜೀವಿಸಲಿಕ್ಕೆ ಶುರು ಮಾಡುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಗುಡಿಯ ಪೂಜಾರಿ ಪರಮೇಶು ತನ್ನ ಮುಂದೆ ಕೂತಿರುವ ಅನಾಮಿಕಳ ಜಾತಕವನ್ನು ನೋಡ್ತಾ ಇರ್ತಾನೆ. ಇನ್ನು ಎಷ್ಟು ಹೊತ್ತು ಅಂತ ನೋಡ್ತೀಯ ಪೂಜಾರಿ? ನನ್ಗೂ ಭಾವಂಗೂ ಮದುವೆ ಆಗುತ್ತಲ್ಲ, ನಮಗೆ ಬಾಸಿಂಗ ಬಲ ಇದೆ ಅಲ್ವಾ? ಇದೇ ತಾಯಿ, ನಿನ್ನ ಜಾತಕ ಎಲ್ಲ ನೋಡ್ದೆ ಅಲ್ಲ. ನಿಮ್ಮಿಬ್ಬರಿಗೂ ಮದುವೆ ಆಗತ್ತೆ, ಸಂತೋಷವಾಗಿರ್ತೀರಾ, ನಿನ್ನ ಸಂಸಾರ ಚೆನ್ನಾಗಿ ಸಾಗುತ್ತೆ.
ಎಂದು ಪೂಜಾರಿ ಹೇಳುತ್ತಾನೆ. ಅನಾಮಿಕಾ ಎಷ್ಟೋ ಸಂತೋಷ ಪಡುತ್ತಾಳೆ. ಸರಿ ಪೂಜಾರಿಯವರೇ, ಈ ಸಲ ಮನೆಗೆ ಬಂದಾಗ ನಮ್ಮ ಅತ್ತೆ ಹತ್ರ ಹೇಳಿ ನಿನಗೆ ಹೆಚ್ಚಾಗಿ ದಕ್ಷಿಣೆ ಕೊಡಿಸ್ತೀನಿ. ಹಾಗೆ ತಾಯಿ, ನೀನಂತೂ ಜಾಗ್ರತೆಯಾಗಿ ಮನೆಗೆ ಹೋಗು. ಅನಾಮಿಕಾ ಆನಂದದಿಂದ ಅಲ್ಲಿಂದ ಹೊರಡುತ್ತಾಳೆ. ಪ್ರಸಾದ್ ಹೊಲದ ದಡದಲ್ಲಿರೋ ಮರದ ಕೆಳಗೆ ಕೂತ್ಕೊಂಡು ರೇಡಿಯೋದಲ್ಲಿ ಹಾಡನ್ನು ಕೇಳುತ್ತಾ ಸಂತೋಷದಿಂದಿರುತ್ತಾನೆ. ಆಹಾ, ಈ ಮಧುರ ಗೀತೆಗಳಂತ ನನ್ನ ಮನಸ್ಸನ್ನು ಸಂತೋಷಪಡಿಸುವ ಹಾಡುಗಳು ಈ ಹೊತ್ತು ಚೆನ್ನಾಗಿ ಬರ್ತಾ ಇದೆ ರೇಡಿಯೋದಲ್ಲಿ. ಇನ್ನು ನನಗೆ ಅನ್ನ ಬೇಡ, ಏನು ಬೇಡ ಎಂದು ಸಂಭ್ರಮ ಪಡುತ್ತಾ ಇರುವಾಗ ಅವನ ಹೆಂಡತಿ ಶಾರದಾ ಅಲ್ಲಿಗೆ ಬರುತ್ತಾಳೆ. ನಿರಾಸೆಯಿಂದ ಮುಖವಿಟ್ಟು ತನ್ನಲ್ಲಿ ತಾನು, ಹುಷ್, ನನ್ನ ರಾಕ್ಷಸಿ ಬಂದ್ಬಿಟ್ಲು. ಇನ್ನು ಸಂತೋಷ ಗಾಳಿಯಲ್ಲಿ ಕರಗಿ ಹೋಗುತ್ತೆ ಎಂದುಕೊಂಡು ರೇಡಿಯೋವನ್ನು ಬಂದ್ ಮಾಡುತ್ತಾನೆ. ಶಾರದಾ ಅಲ್ಲಿ ಬಂದು ಕೂತ್ಕೋತಾಳೆ. ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ. ಏನಕ್ಕೆ ಬಂದೆ ಶಾರದಾ ಅಂದ? ನಾನೇನ್ ನಿನ್ನ ಕೇಳಿಲ್ವಲ್ಲ. ತಾವು ಕೇಳದೆ ಇದ್ರು ನನ್ನ ನೋಡ್ತಲೇ ಬಾಡಿ ಹೋದ ನಿಮ್ಮ ಮುಖ ನಿಮ್ಮ ಮನಸ್ಸಲ್ಲಿರೋ ಮಾತನ್ನ ಹೇಳ್ಬಿಡ್ತು. ಸರಿ ಹೊರತು ಇಷ್ಟಕ್ಕೂ ನೀನು ಮಾತಾಡ್ಬೇಕು ಅನ್ನೋ ವಿಷಯವೇನು? ಸೋದರ ಸೊಸೆ ಅನಾಮಿಕಾ ಬಗ್ಗೆ ರೀ. ರಮೇಶನ್ಗೆ ಕೊಟ್ಟು ಮದುವೆ ಮಾಡಿದ್ರೆ ಸೋದರ ಸೊಸೆ ಸ್ವಲ್ಪ ಸ್ವಂತ ಸೊಸೆಯಾಗಿ ಬದಲಾಗ್ತಾಳೆ. ಈ ವಿಷಯದಲ್ಲಿ ಅಷ್ಟಾಗಿ ಮಾತಾಡೋದೇನಿದೆ? ನಮ್ಮ ಅಣ್ಣಯ್ಯ ಅತ್ತಿಗೆ ಸತ್ತು ಹೋದ ನಂತರ ಅನಾಮಿಕಳನ್ನು ನಮ್ಮ ಮನೆಗೆ ಕರ್ಕೊಂಡ್ಬಂದು ಬೆಳೆಸಿ ದೊಡ್ಡದು ಮಾಡಿದ್ದೀವಿ. ಈಗ ಮದುವೆ ಮಾಡಬೇಕಾ ಜವಾಬ್ದಾರಿ ಕೂಡ ನಮ್ಮೇಲಿದೆ. ಇಲ್ಲಿ ನೋಡು ಶಾರದಾ, ನೀನೇನೇನೋ ಮಾತಾಡ್ತಾ ಇದೀಯಾ. ನಮ್ಮ ಮಗ ಸಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ರೆ ನಮ್ಮ ಮಾತನ್ನ ಇಲ್ಲ ಅಂತನ? ಖಚಿತವಾಗಿ ನಾವು ಅಂದುಕೊಂಡ ಹಾಗೆ ಅನಾಮಿಕಳನ್ನೇ ಮದುವೆ ಮಾಡ್ಕೊತಾನೆ. ಮತ್ತೆ ಅನಾಮಿಕಾ? ಪ್ರಸಾದ್ ಅಯೋಮಯದಿಂದ ನೋಡ್ತಾನೆ. ಅನಾಮಿಕಾ ನಮ್ಮ ಅವನನ್ನು ಮದುವೆ ಮಾಡ್ಕೋತಾಳ ಹೇಳಿ? ಸೊಸೆನ ನಾಳೆ ಗುಡಿಗೆ ಕರ್ಕೊಂಡು ಹೋಗಿ ಕೇಳು. ನಾವು ಬೆಳೆಸಿ ದೊಡ್ಡದು ಮಾಡಿದೀವಿ ಅಂತ ಇಷ್ಟವಿಲ್ಲದ ಮದುವೆ ಮಾಡ್ಕೋಬೇಡಮ್ಮ ಅಂತ ಹೇಳು. ಅನಾಮಿಕಂಗೆ ಇಷ್ಟವಾದ್ರೆ ನಮ್ಮವನ ಜೊತೆ ಹುಡುಗಿಗೆ ಮದುವೆ ಮಾಡೋಣ. ಇಲ್ಲ ಅಂದ್ರೆ ಇನ್ನೊಂದು ಒಳ್ಳೆ ಸಂಬಂಧ ನೋಡಿ ನಾವಿಬ್ಬರೇ ತಂದೆ ತಾಯಿ ಹಾಗೆ ನಿಂತುಕೊಂಡು ಇದ್ದುದ್ರಲ್ಲಿ ಆ ಹುಡುಗಿಗೆ ಮದುವೆ ಮಾಡಿ ಕಳ್ಸೋಣ. ಹಾಗೆ ರೀ, ಈ ವಿಷಯ ಮಾತಾಡೋದಕ್ಕೆ ಇಷ್ಟು ದೂರ ಬರ್ಬೇಕಾಗಿದ್ದ ಕೆಲಸವೇನಿತ್ತು? ನಾನು ರಾತ್ರಿಗೆ ಮನೆಗೆ ಬಂದ ಮೇಲೆ ಮಾತಾಡಿದ್ರೆ ಸರಿ ಹೋಗ್ತಾ ಇತ್ತಲ್ಲ. ಅತ್ತೆ ಅತ್ತೆ ಅಂತ ಅನಾಮಿಕಾ ನನ್ನನ್ನು ಬಿಟ್ಟು ಬಿಡ್ತಾಳ ಹೇಳಿ? ಹಾಗಲೆಲ್ಲ ನನ್ನ ಜೊತೆ ಇರ್ತಾಳೆ. ರಾತ್ರಿ ಆಯ್ತು ಅಂದ್ರೆ ಅತ್ತೆ ಜೊತೆ ಇರ್ತಾಳೆ. ಸರಿ ಅಮ್ಮ ಶಾರದಾ, ನೀನು ಮನೆಗೆ ಹೋಗು. ನಾನು ಹೊಲದ ಕೆಲಸ ಪೂರ್ತಿ ಆದ್ಮೇಲೆ ಬರ್ತೀನಿ. ಶಾರದಾ ಹೊರಡುತ್ತಾಳೆ. ಮಾರನೇ ದಿನ ಗುಡಿ ಆವರಣದಲ್ಲಿರುವ ಒಂದು ಬೆಂಚಿನ ಮೇಲೆ ಸುಶೀಲಾ ಅನಾಮಿಕಾ ಕೂತಿರುತ್ತಾರೆ. ಮೊಮ್ಮಗಳೇ, ನಾನು ಒಂದು ಕೇಳ್ತೀನಿ, ನನಗೆ ನಿಜ ಹೇಳಬೇಕು. ಅಜ್ಜಿ, ನೀನೇನ್ ಕೇಳ್ತೀಯಾ ನನಗ್ ಗೊತ್ತು. ನನಗೂ ಬಾವ ಅಂದ್ರೆ ತುಂಬಾ ಇಷ್ಟ. ಬಾವನ ಬಿಟ್ಟು ಇನ್ಯಾರನ್ನೂ ಮದುವೆ ಮಾಡ್ಕೊಳ್ಳಲ್ಲ. ನನಗೆ ಬಾವಂಗೂ ಬಾಸಿಂಗ ಬಲ ಇದೆ ಅಂತ ಪೂಜಾರಿ ಹೇಳಿದ್ರು. ಅಮ್ಮ ನನ್ ಮೊಮ್ಮಗಳೇ, ಸೋದರ ಸೊಸೆ ಸ್ಥಾನದಿಂದ ಸ್ವಂತ ಸೊಸೆಯ ಸ್ಥಾನಕ್ಕೆ ಬರ್ಬೇಕು ಅಂತ ನಿನ್ನ ಹಾರಾಟ ಹೆಚ್ಚಾಗಿದೆ ಅನ್ಕೋ ಎಂದು ಅನ್ನುತ್ತಲೇ ಅನಾಮಿಕಾ ನಾಚಿಕೆ ಪಡುತ್ತಾಳೆ. ಮದುವೆವರೆಗೂ ಈ ನಾಚಿಕೆ ಸ್ವಲ್ಪ ಎತ್ತಿಟ್ಕೊಮ್ಮ ಮೊಮ್ಮಗಳೇ. ಇನ್ನು ಮನೆಗೆ ಬಾ. ಸಿಟಿಯಲ್ಲಿರುವ ಮೊಮ್ಮಗ ರಮೇಶ್ನನ್ನು ಕರೆಸಿ ನಿಮ್ಮಿಬ್ಬರಿಗೆ 3 ಮುಳ್ಳು ಕಟ್ಟಿಸ್ತೀನಿ. ಛೀ, ಹೋಗು ಅಜ್ಜಿ ಎಂದು ಅನಾಮಿಕಾ ಅಲ್ಲಿಂದ ಓಡುತ್ತಾಳೆ. ಮನೆಯಲ್ಲಿ ಶಾರದಾ ಪ್ರಸಾದರು ಮಾತನಾಡಿಕೊಳ್ಳುತ್ತಾ ಇರುವಾಗ ಗುಡಿಯಿಂದ ಸುಶೀಲ ಬರ್ತಾಳೆ. ಅದೇ ಅನಾಮಿಕಂಗೆ ರಮೇಶ್ ಅಂದ್ರೆ ಪ್ರಾಣ ಸೊಸೆ. ಅವನನ್ನ ಬಿಟ್ಟು ಮತ್ಯಾರನ್ನು ಮದುವೆ ಮಾಡ್ಕೊಳ್ಳಲ್ಲ ಅಂತ ನನ್ನ ಮುಖದ ಮೇಲೆ ಹೇಳಿದ್ಲು. ಅಷ್ಟೇ ಅಲ್ಲದೆ ಇಬ್ಬರಿಗೂ ಬಾಸಿಂಗ ಬಲ ಇದೆಯೋ ಇಲ್ಲೋ ಅಂತ ಪೂಜಾರಿ ಹತ್ರ ತೋರಿಸ್ಕೊಂಡ್ಲು. ಮತ್ತೆ ಆ ಮಾತನ್ನು ಕೇಳಿ ಶಾರದಾ ದಂಪತಿಗಳು ಸಂತೋಷ ಪಡುತ್ತಾರೆ. ಮಾರನೇ ದಿನ ಸಿಟಿಯಿಂದ ರಮೇಶ್ನನ್ನು ಮನೆಗೆ ಕರೆಸುತ್ತಾರೆ. ವಿಷಯ ಹೇಳುತ್ತಾರೆ. ಅನಾಮಿಕಾ ಕಿಚನ್ ಬಾಗಿಲ ಹತ್ರ ಬಚ್ಚಿಕೊಂಡು ಅವ್ರ ಮಾತನ್ನ ಕೇಳಿಸ್ಕೊತಾ ಇರ್ತಾಳೆ. ಅಮ್ಮ, ನಿಮ್ಗೆ ಹೇಗೆ ಹೇಳ್ಬೇಕೋ ನನ್ಗೆ ಅರ್ಥವಾಗ್ತಾ ಇಲ್ಲ. ಆ ಹುಡುಗಿ ಯಾರೋ ಮೊಮ್ಮಗನೇ ಎಂದು ಸುಶೀಲಾ ಕೇಳುತ್ತಲೇ ಶಾರದಾ, ಪ್ರಸಾದ್, ವೀರಯ್ಯ ಎಲ್ಲರೂ ಸುಶೀಲಳ ಕಡೆ ನೋಡುತ್ತಾರೆ. ಅನಾಮಿಕಂಗೆ ದುಃಖ ಆಗುತ್ತೆ. ಅವನ ಮನಸ್ಸನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಶಾರದಾ. ನೀನು ಹೇಳು ಮೊಮ್ಮಗನೇ, ಯಾರು ಆ ಹುಡುಗಿ? ಏನ್ ಹೆಸರು? ಏನ್ ಮಾಡ್ತಾಳೆ? ನಿಜಕ್ಕೂ ಎಲ್ಲಿರ್ತಾಳೆ? ಎಲ್ಲ ವಿವರವಾಗಿ ಹೇಳು. ಅಜ್ಜಿ, ಆ ಹುಡುಗಿ ಹೆಸರು ಅಮೃತ. ನನ್ ಜೊತೆ ಆಗ ಓದ್ತಾ ಇದ್ಲು, ಈಗ ಜಾಬ್ ಮಾಡ್ತಾ ಇದ್ದಾಳೆ. ಅವಳಿಗೆ ನಾನಂದ್ರೆ ತುಂಬಾ ಇಷ್ಟ. ಆ ಮಾತನ್ನು ಕೇಳುತ್ತಲೇ ಅನಾಮಿಕಳ ಕಣ್ಣಿನಿಂದ ದುಃಖದಿಂದ ಕಣ್ಣೀರು ಹರಿಯುತ್ತಾ ಇರುತ್ತದೆ. ಸರಿ ಕಣೋ ಮೊಮ್ಮಗನೆ, ಆ ಹುಡುಗಿ ನಂಬರ್ ಕೊಡು, ನಾನು ಮಾತಾಡ್ತೀನಿ. ನಮ್ಮ ಬಗ್ಗೆ ಹೇಳಿ ಅವರ ಕುಟುಂಬದ ಬಗ್ಗೆ ಕೂಡ ತಿಳ್ಕೊತೀನಿ. ಅತ್ತೆ, ನೀವು ಮಾಡ್ತಾ ಇರೋದೇನು ಸರಿ ಇಲ್ಲ. ನಿಂಗೆ ಗೊತ್ತಿಲ್ಲ ಶಾರದಾ, ನೀನ್ ಸುಮ್ಮನಿರು. ರಮೇಶ್ ಫೋನ್ ನಂಬರು ಕೊಡುತ್ತಾನೆ. ಸುಶೀಲಾ ತನ್ನ ಫೋನ್ ಮಾಡ್ತಾಳೆ. ಆ ಕಡೆ ಹಾಸ್ಟೆಲ್ ನಲ್ಲಿರುವ ಅಮೃತ ಫೋನ್ ಎತ್ತುತ್ತಾಳೆ. ಸುಶೀಲಾ ಫೋನ್ ಅನ್ನ ಸ್ಪೀಕರ್ ಅಲ್ಲಿ ಇಡ್ತಾಳೆ. ಹಲೋ, ಯಾರು? ನಾನು ರಮೇಶ್ ಅವರ ಅಜ್ಜಿಯಮ್ಮ ಮಾತಾಡ್ತಿರೋದು. ಹೇಳಿ, ಏನು? ನಮ್ಮವನು ನೀನು ಪ್ರೇಮಿಸ್ಕೊತಾ ಇದ್ದೀರಿ ಅಂತ ಹೇಳ್ದ. ಮದುವೆ ಕೂಡ ಮಾಡ್ಕೋತೀವಿ ಅಂತ ಹೇಳಿಲ್ವಾ ನಿಮಗೆ?
ಎಲ್ಲ ವಿವರವಾಗಿ ಹೇಳಿದ್ದಾನೆ. ನಿನ್ ಜೊತೆ ಮಾತಾಡ್ಬೇಕು ಅನ್ಸಿ ಫೋನ್ ಮಾಡ್ದೆ. ಮಾತಾಡಿ ಹಾಗಾದ್ರೆ. ಮದ್ವೆ ನಂತರ ಇಬ್ಬರು ಸೇರಿ ಒಂದು ದೊಡ್ಡ ಮನೆಗೆ ಲೋನ್ ಮೇಲೆ ತಗೊಳ್ಳಿ. ದೊಡ್ಡ ಮನೆ ಏನಕ್ಕೆ? ಇರೋದು ನಾನು ರಮೇಶು, ನಾವಿಬ್ರೇ ಅಲ್ವಾ? ನೀವು ನಮ್ ಜೊತೆ ಇರೋದಕ್ಕೆ ಆಗೋದಿಲ್ಲ. ನೀವು ನಿಮ್ಮೂರಲ್ಲೇ ಇರಬೇಕು. ನಾನು ಆ ಹಳ್ಳಿಗಂತೂ ಬರೋದಿಲ್ಲ. ನಿಮಗೆ ಎಂತಹ ಸೇವೆನೂ ಮಾಡೋದಿಲ್ಲ. ನನ್ನ ಕಂಡೀಷನ್ಸ್ ಏನು ಅಂತ ನಾನು ಮೊದಲೇ ರಮೇಶನ್ಗೆ ಹೇಳಿದ್ದೆ. ನಿಮಗೆ ಅವನು ಹೇಳಲಿಲ್ಲ ಅದ್ರ ಬಗ್ಗೆ? ಇಲ್ಲ ಅಮೃತ, ನೀನ್ ಹೇಳೋ ಎಂದು ಸುಶೀಲ ಕೇಳುತ್ತಲೇ ಕೂಡು ಕುಟುಂಬವನ್ನು ಬಿಡಿಸುವ ಸಲಹೆಗಳು ಸೂಚನೆಗಳು ಹೇಳುತ್ತಾಳೆ. ಶಾರದಾ ಪ್ರಸಾದರು ಅಯೋಮಯದಿಂದ ಮುಖ ನೋಡ್ಕೋತಾರೆ. ಸುಶೀಲ ಏನು ಮಾತನಾಡದೆ ಫೋನ್ ಇಡುತ್ತಾಳೆ. ಏನೋ ಮೊಮ್ಮಗನ ಇದೆಲ್ಲ, ಆಸ್ತಿ ಎಲ್ಲವನ್ನು ಆ ಹುಡುಗಿ ಹೆಸರು ಮೇಲೆ ಬರಿಬೇಕಾ? ನಿನಗೆ ಬರುವ ಸಂಬಳವನ್ನು ಆಕೆಗೋಸ್ಕರ ಮನೆಗೋಸ್ಕರ ಖರ್ಚು ಮಾಡ್ಬೇಕಾ? ಆ ಹುಡುಗಿಯ ಜೀವನ ದುಡ್ಡು ಎಲ್ಲ ಸೇರಿ ಅವರ ಅಮ್ಮನಿಗೆ ಕಳಿಸ್ತಾಳ? ಇದು ಏನು ಇದು? ರಮೇಶ್ ಏನೋ ಮಾತನಾಡಲಿಲ್ಲ. ನಿನ್ನನ್ನು ನೋಡೋದಕ್ಕೆ ಆ ಹುಡುಗಿ ಪರ್ಮಿಷನ್ ತಗೊಂಡು ಆಕೆ ಯಾವಾಗ ಬಾ ಅಂದ್ರೆ ಆಗ ಬರ್ಬೇಕಾ? ಅದು ಕೂಡ ಬೆಳಿಗ್ಗೆ ಬಂದು ಸಾಯಂಕಾಲ ಹೊರಟು ಹೋಗ್ಬೇಕಾ? ಅಬ್ಬಾ, ಅದಲ್ಲಮ್ಮ, ನಾನು ಅಮೃತಂಗೆಲ್ಲ ಬುದ್ಧಿ ಹೇಳ್ತೀನಿ. ಏನ್ ಹೇಳ್ಕೋತೀಯೋ? ಈ ಮನೆನ ನಿನ್ನ ಹೆಸರಿಗೆ ಬರ್ಕೊಡಕ್ ಆಗಲ್ಲ ಅಂತ ಹೇಳಿದ ತಕ್ಷಣ ಫೋನ್ ಇಟ್ಲು. ಇನ್ನ ಆ ಹುಡುಗಿ ಆಲೋಚನೆ ಬಿಟ್ಬಿಡು. ರಮೇಶ್ ಏನು ಮಾತನಾಡದೆ ರೂಮಿನೊಳಗೆ ಹೋಗುತ್ತಾನೆ. ಅನಾಮಿಕಾ ಅವರ ಹತ್ರಕ್ಕೆ ಬರ್ತಾಳೆ. ಅನಾಮಿಕಳ ಕಣ್ಣೀರು ನೋಡಿ ಎಲ್ಲರಿಗೂ ಪಾಪವೆನಿಸುತ್ತದೆ. ನೀನೇನೋ ದುಃಖ ಪಡಬೇಡ ಸೊಸೆ. ಅತ್ತೆ, ಬಾವ ಆಸೆ ಪಟ್ಟ ಹಾಗೆ ಆ ಅಮೃತಳ ಜೊತೆನೆ ಬಾವಂಗೆ ಮದುವೆ ಮಾಡಿಸಿ ನಾನೇನು ಅಡ್ಡಕ್ ಬರಲ್ಲ ಎಂದು ಹೇಳಿ ಹೊರಟು ಹೋಗುತ್ತಾಳೆ. ಮತ್ತೆರಡು ದಿನಗಳು ಕಳೆಯುತ್ತದೆ. ರಮೇಶ್ ರೂಮಿನಿಂದ ಹೊರಗೆ ಬರಲಿಲ್ಲ, ಏನೂ ತಿನ್ನಲಿಲ್ಲ. ಅನಾಮಿಕಾ ಕೂಡ ಅಷ್ಟೇ. ಅಮೃತ ಮಾತ್ರ ಎಲ್ಲ ವಿಧದಿಂದ ಎಲ್ಲವನ್ನು ತಿನ್ನುತ್ತಾ ಆನಂದದಿಂದ ಇರ್ತಾಳೆ ಅಲ್ಲಿ. ಮೂರನೇ ದಿನ ಸುಶೀಲ ರಮೇಶನ ರೂಮಿನ ಹತ್ರ ನಿಂತಿರ್ತಾಳೆ. ಮೊಮ್ಮಗನೇ, ಅಮೃತ ಇಟ್ಟ ಷರತ್ತುಗಳಿಗೆ ಒಪ್ಕೊಂಡು ನಿನಗೂ ಆ ಅಮೃತಂಗೂ ಮದ್ವೆ ಮಾಡ್ತೀವಿ. ಅಮೃತಳ ಜಾತಕ ತೋರ್ಸು ಅಂತ ಹೇಳು. ಬಾಸಿಂಗ ಬಲ ಹೇಗಿದೆಯೋ ಯಾವಾಗಿದೆಯೋ ನೋಡೋಣ ಎಂದು ಹೇಳುತ್ತಾಳೆ. ರಮೇಶ್ ಸಂತೋಷದಿಂದ ಬಾಗಿಲು ತೆಗೆಯುತ್ತಾನೆ. ಒಂದು ಕಾಗದವನ್ನು ಅವರಿಗೆ ಕೊಡುತ್ತಾನೆ. ಓಹೋ, ಎಲ್ಲ ಸಿದ್ಧ ಮಾಡ್ಕೊಂಡೇ ಬಂದಿದೆಯೋ ಅನ್ನೋ ಮಾತು. ಎಲ್ಲರೂ ಸೇರಿ ಪರಮೇಶನ ಮುಂದೆ ಕೂತಿರುತ್ತಾರೆ. ಅವನು ರಮೇಶ್ ಅಮೃತರ ಜಾತಕವನ್ನು ನೋಡ್ತಾ ಇರ್ತಾನೆ. ಅವರಿಗೆ ಬಾಸಿಂಗ ಬಲ ಇದೆಯೋ ಇಲ್ವೋ ಅಂತ ಎಲ್ಲರೂ ಕಾತುರತೆಯಿಂದ ಎದುರು ನೋಡ್ತಾ ಇರ್ತಾರೆ. ಒಂದು ಅರ್ಧ ಗಂಟೆಯ ನಂತರ ಪರಮೇಶ್ವರ್ ದೀನವಾಗಿ ಮುಖವಿಡುತ್ತಾನೆ. ಸುಶೀಲಮ್ಮ, ಯಾವ ವಿಧದಿಂದ ನೋಡಿದ್ರು ಇವರಿಗೆ ಬಾಸಿಂಗ ಬಲವಿಲ್ಲ, ಆಗಲ್ಲ ಅಂತ ಇಬ್ರು ಮದುವೆ ಮಾಡ್ಕೊಂಡ್ರೆ ರಮೇಶನಿಗೆ ಮಾತ್ರ ಪ್ರಾಣಹಾನಿ ಇದೆ. ಇನ್ನು ನಿಮ್ಮಿಷ್ಟ. ಆ ಮಾತನ್ನು ಕೇಳುತ್ತಲೇ ಎಲ್ಲರೂ ದುಃಖದಿಂದ ರಮೇಶನ ಕಡೆ ನೋಡುತ್ತಾರೆ. ನಾನು ಈ ಪೂಜಾರಿ ಹೇಳೋದನ್ನ ನಂಬೋದಿಲ್ಲ. ಇವನು ಬೇಕು ಅಂತ ಹೀಗೆ ಹೇಳ್ತಾ ಇದ್ದಾನೆ. ನೋಡು ರಮೇಶ್ ಬಾಬು, ನೀನು ಎಲ್ಲಿಗಾದ್ರೂ ಹೋಗಿ ನೀನು ಜಾತಕವನ್ನ ತೋರಿಸ್ಕೋ. ನಾನು ಹೇಳಿದ್ದಲ್ಲದೆ ಮತ್ತೆ ಏನಾದ್ರೂ ಹೇಳಿದ್ರೆ, ನೀನು ಏನ್ ಹೇಳಿದ್ರೆ ಅದು ನಾನ್ ಮಾಡ್ತೀನಿ. ಇಲ್ಲ, ನಾನ್ ಹೇಳಿದ್ದೆ ಮಿಕ್ಕವರು ಹೇಳಿದ್ರೆ ನಾನ್ ಹೇಳಿದಾಗೆ ನೀನ್ ಕೇಳಬೇಕು. ಮತ್ತೆ ಹಾಗೆ ಪೂಜಾರಿ ಅವರೇ, ನೀವು ಹೇಳಿದ್ದು ಸುಳ್ಳು ಅಂತ ನಾನು ನಿರೂಪಿಸ್ತೀನಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ. 3 ದಿನಗಳು ಕಳೆಯುತ್ತದೆ. ರಮೇಶ್ ಮನೆಗೆ ಬರಲಿಲ್ಲ. ಮನೆ ಹತ್ತಿರ ಎಲ್ಲರೂ ಗಾಬರಿ ಆಗ್ತಾ ಇರ್ತಾರೆ. 4ನೇ ದಿನ ರಮೇಶ್ ದಿಗ್ಲಿನಿಂದ ಮನೆಗೆ ಬರ್ತಾನೆ. ಏನಾಯ್ತು ಮಗನೇ, ತಿಳಿಸ್ಕೊಂಡ್ಯಾ? ಅಜ್ಜಿ, ಪರಮೇಶಂ ಪೂಜಾರಿ ಹೇಳಿದ್ದೆ ನಿಜ. ಅಮೃತಂಗೂ ನನಗೂ ಬಾಸಿಂಗ ಬಲನೇ ಇಲ್ಲ. ನನಗೂ ಅನಾಮಿಕಂಗೂ ಮದುವೆ ಮಾಡಿ ನಮ್ಮಿಬ್ಬರಿಗೆ ಬಾಸಿಂಗ ಬಲವಿದೆ ಎಂದು ಹೇಳುತ್ತಾನೆ. ಆ ಮಾತನ್ನು ಕೇಳಿ ಎಲ್ಲರೂ ಸಂತೋಷ ಪಡುತ್ತಾರೆ. ಅನಾಮಿಕಾ ಸಂತೋಷಕ್ಕೆ ಹದ್ದೇ ಇಲ್ಲ. ನಾಚಿಕೆ ಪಡುತ್ತಾ ತನ್ನ ರೂಮಿನೊಳಗೆ ಹೋಗುತ್ತಾಳೆ. ಹಿಂದೆ ಸುಶೀಲ ಬರುತ್ತಾಳೆ. ಏನಮ್ಮ ಅನಾಮಿಕಾ, ನೀನು ಸಂತೋಷವಾಗಿದ್ದೀಯಲ್ಲ? ಹೌದು ಅಜ್ಜಿ, ನಾನು ಕನಸಿನಲ್ಲಿ ಕಂಡ ನನ್ನ ರಾಜಕುಮಾರ ನನ್ನ ಸ್ವಂತವಾಗ್ತಾ ಇದ್ದಾನೆ. ಆನಂದವಲ್ಲದೆ ಮತ್ತೊಂದು ಹೇಗಿರುತ್ತೆ ಅಜ್ಜಿ? ಸರಿ ಮೊಮ್ಮಗಳೇ, ನಾಳೆ ಪರಮೇಶ್ವರ ಪೂಜಾರಿಯನ್ನು ಕರೆಸಿ ಮದುವೆ ಮುಹೂರ್ತ ಇಡ್ತೀನಿ. ಈಗಲೇ ನಿಮ್ಮೆಲ್ಲರಿಗೂ ಪಾಯಸ ಮಾಡಿ ತರ್ತೀನಿ. ಅನಾಮಿಕಾ ಕಿಚನ್ ಒಳಗೆ ಹೋಗುತ್ತಾಳೆ. ಮಾರನೇ ದಿನ ಪರಮೇಶ್ ಪೂಜಾರಿ ಬರುತ್ತಾನೆ. ರಮೇಶ್ ಅನಾಮಿಕರ ಜಾತಕವನ್ನು ನೋಡಿ ಇಬ್ಬರು ಬಾಸಿಂಗ ಬಲವು ನೋಡಿ ಮುಹೂರ್ತ ಬಿಡುತ್ತಾನೆ. 1 ವಾರದ ನಂತರ ರಮೇಶನಿಗೂ ಅನಾಮಿಕಂಗೂ ಬಹಳ ಅದ್ದೂರಿಯಾಗಿ ಮದುವೆ ನಡೆಯುತ್ತದೆ. ಸೋದರ ಸೊಸೆ ಅನಾಮಿಕಾ ಶಾರದಾ ಆಸೆಪಟ್ಟ ಹಾಗೆ ಅವಳ ಸ್ವಂತ ಸೊಸೆಯಾಗುತ್ತಾಳೆ. ಅನಾಮಿಕಾ ರಮೇಶರ ಸಂಸಾರ ಸಂತೋಷದಿಂದ ಸಾಗಲಿ ಅಂತ ನಾವೆಲ್ಲರೂ ಕೋರಿಕೊಳ್ಳೋಣ. ಇದು ಇಂದಿನ ಕಥೆಯ ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.